ಹಾಯ್ ಫ್ರೆಂಡ್ಸ್, ಇದೇನಪ್ಪ ಕಾಳೇನಾಗ್ತಿರೋ ತೋರಿಸ್ತೀನಿ ಅಂತ ಹೇಳ್ತಾರೆ. ಹೌದು, ಮೊಳಕೆ ಕಟ್ತಾ ಇದ್ದೀವಿ. ಯಾಕೆಂದರೆ ಇನ್ನು 15 ದಿವಸ ನಮ್ಮೂರಲ್ಲಿ ಯಾವುದೇ ಥರದ ಮೊಳಕೆ ಕಾಳುಗಳನ್ನ ಕಟ್ಟೋದೇ ಆಗಲಿ, ಗಿಡಗಳನ್ನ ನೆಡೋದೇ ಆಗಲಿ, ಮಾಂಸ ಪದಾರ್ಥಗಳನ್ನ ಮಾಡೋದೇ ಆಗಲಿ, ತಿನ್ನೋದೇ ಆಗಲಿ ಮಾಡಬಾರ್ದು. ಯಾಕೆ ಅಂದರೆ ಈ ತಾಯಿಗೆ ಯುಗಾದಿ ಹಬ್ಬ ಆದ 15 ದಿನಕ್ಕೆ ಕಂಬ ಅಂತ ಹೇಳಿ ಹಾಕ್ತಾರೆ. ಆ ಕಂಬ ಹಾಕಿದ ನಂತರ ನಾವು ಯಾವುದೇ ಥರದ ಗಿಡಗಳನ್ನ ನೆಡೋದಿರ್ಬೋದು, ಮಾಂಸ ಪದಾರ್ಥ ಸೇವನೆ ಇರ್ಬೋದು, ಅದು ಯಾವುದನ್ನು ಮಾಡಬಾರ್ದು. ಈ ಸುತ್ತಮುತ್ತ 33 ಹಳ್ಳಿಗಳಲ್ಲೂ ಸಹ ಇದನ್ನು ನಮ್ಮ ಯಾರೂ ಮಾಡಲ್ಲ. ಯಾಕೆ ಅಂದರೆ ಈಗ 15 ದಿವಸದಲ್ಲಿ ಕಂಬ ಅಂದರೆ ಆ ತಾಯಿಗೆ ಮಗು ಅಂತ ಹೇಳಿ ಇದು ಮಾಡ್ತಾರೆ. ಆ ಮಗು ಜನಿಸಿದ ಮೇಲೆ ಯಾವುದೇ ಥರದ ಪದಾರ್ಥಗಳನ್ನ ಮಾಡೋದು. ಒಬ್ಬ ಬಾಣತಿ ಮನೆಯಲ್ಲಿ ಬಸರಿಯಲ್ಲಿ ಗಿಡ ತೋಡಬಾರ್ದು ಅಂತ ಹೇಳಿ ಹೇಳ್ತಾರೆ ನಮ್ಮ ಕಡೆ. ಬಸರಿ ಮನೆಯಲ್ಲಿ ಹಾಗೆ ಬಾಣತಿ ಮನೆಯಲ್ಲಿ ಖಾರದ ಪುಡಿ ಮಾಡಿದ್ರೆ ಮಗುಗೆ ಕೆಮ್ಮಾಗುತ್ತೆ ಅಂತಾರೆ. ಅದೇ ರೀತಿ ಇಲ್ಲೂ ಸಹ 33 ಹಳ್ಳಿಗಳಲ್ಲಿ ಯಾರೂ ಸಹ ಆ ಥರದನ್ನು ಮಾಡೋದಿಲ್ಲ. ಯುಗಾದಿ ಹಬ್ಬ ಆಗಿ 15 ದಿನ ಆಗಿದೆ. ಈ ಕಂಬ ಹಾಕೋ ಪೂಜೆನೇ ಇವತ್ತು ನಡೀತಾ ಇರೋದು. ಇಲ್ಲಿ ಮೆರೆಯೋ ದೇವರನ್ನ ಮೆರವಣಿಗೆ ಮಾಡಿಸ್ಕೊಂಡು ಊರೊಳಗೆಲ್ಲ ಕರ್ಕೊಂಡು ಬರ್ತಾಯಿದ್ದಾರೆ. ಅಣ್ಕಾಯಿ ಮಾಡಿಸೋರು, ದಾರಿ ಉತ್ಕು ಮಾಡಿಸೋರು ಮಾಡಿಸ್ತಾರೆ, ಪ್ರತಿಯೊಬ್ಬರು ಮಾಡಿಸ್ತಾರೆ. ಇದಾದಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕಿ ದೇವರು ಒಳಗಡೆ ಹೋಯಿತು. ದೇವ್ರನ್ನ ಒಳಗೆ ಕರ್ಕೊಂಡೋಗಿಲ್ಲ. ಆ ಬುಟ್ಟಿ ಹೊತ್ತಿರೋರಿಗೆ ದೇವ್ರು ಬಂದಿದ್ದರಿಂದ ಅವರು ಒಳಗಡೆ ಹೋದರು. ಇದನ್ನು ಆದಮೇಲೆ ಕಂಬ ಹೊರೋರು ಸ್ನಾನ ಮಾಡಬೇಕು ಅಂತ ಹೇಳಿ ಇಲ್ಲೇ ಸ್ನಾನ ಮಾಡಿಕೊಂಡು ಅವರು ಈಗ ಕಂಬ ಹೊರೋರು ಒಳಗಡೆ ಹೋಗ್ತಾ ಇದ್ದಾರೆ. ಇದಾದಮೇಲೆ ಕಂಬನ ತೊಗೊಂಬಂದು ಅದಕ್ಕೂ ಸಹ ಸ್ನಾನ ಮಾಡಿಸಿ, ಅಂದರೆ ನೀರನ್ನು ಹಾಕಿ ಅದನ್ನು ಸಹ ಒಳಗಡೆ ತೊಗೊಂಡೋಗ್ತಾರೆ. ಅದನ್ನು ಒಳಗೆ ತೊಗೊಂಡೋಗ್ಬಿಟ್ಟು ಅದಕ್ಕೆ ಸುತ್ತ ಅರಿಶಿಣದ ಬಟ್ಟೆ ಸುತ್ತಿ ದೇವರ ಎದುರುಗಡೆನೇ ಇಡ್ತಾರೆ. ಅದನ್ನು ದೇವರ ಎದುರುಗಡೆ ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸಿ ಯಾವುದೇ ಥರ ಏನೇನು ಮಾಡಬೇಕು ಅಂತ ಎಲ್ಲ ಒಳಗಡೆ ಮಾಡ್ತಾರೆ. ನಮ್ಮನ್ನೆಲ್ಲ ಒಳಗೆ ಬಿಡೋಲ್ಲ. ನಾವು ಕೇಳಿದ್ದೀವಿ ಅಷ್ಟೇ ದೊಡ್ಡವರೆಲ್ಲ. ಈ ಸುತ್ತಮುತ್ತ ಜನ ಎಲ್ಲ ದೇವ್ರು ನೋಡೋಕ್ಕೆ ಅಂತ ಹೇಳಿ ಬಂದಿರೋದು. ಈ ಕಂಬ ಹಾಕೋದು ನೋಡೋಕ್ಕೆ ಅಂತಲೇ ಬಂದಿದ್ದಾರೆ ಜನಗಳು. ಇದಾದಮೇಲೆ ಧ್ವಜಸ್ತಂಭಕ್ಕೆ ದೀಪ ಹಚ್ಚಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ದೀಪ ಎಲ್ಲ ಹಚ್ಚಿ ಆದಮೇಲೆ ಕಂಬ ಹೊರೋ ಸ್ವಾಮಿಗಳು ಕಂಬನ ತಗೊಂಡು ಹೊರಗಡೆ ಬರ್ತಾರೆ. ಈ ತಾಯಿ ಈ ಟೈಮಲ್ಲಿ ತುಂಬ ನಗ್ತಿರ್ತಾಳಂತೆ. ಒಬ್ಬ ತಾಯಿಗೆ ಮಗು ಆದಾಗ ಹೇಗೆ ಸಂತೋಷವಿಲ್ಲ, ಅದೇ ರೀತಿ ಈ ಮುಖದಲ್ಲಿ ತುಂಬ ಸಂತೋಷ ಇರುತ್ತಂತೆ ಅಂತ ಹೇಳಿ ನಮ್ಮ ದೊಡ್ಡವರು ಅವಾಗ ಹೇಳೋರು, ನಮ್ಮ ಅಜ್ಜಿ ಎಲ್ಲ. ಇವತ್ತು ಹೋಗಿ ನೋಡಿದ್ರೆ ದೇವಸ್ಥಾನದಲ್ಲಿ ಅಷ್ಟೇ ನಗು ಮುಖದಲ್ಲಿ ಇರ್ತಾಳೆ ಅವಳು ಅಂತ ಹೇಳಿ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಅಷ್ಟು ಲಕ್ಷಣವಾಗಿ ಮತ್ತು ನಗು ಮುಖದಲ್ಲಿ ಇರ್ತಾಳೆ, ಕಳೆಯಾಗಿ ನಗ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಇದೆಲ್ಲ ಆದಮೇಲೆ ಕಂಬ ತಗೊಂಡು ಸ್ವಾಮಿಗಳು ದೇವ್ರ ಜೊತೆ ಊರೊಳಗಡೆ ಒಂದು ಕಂಬಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಗುಡಿ ಇದೆ. ಆ ಗುಡಿ ಹತ್ರ ತೊಗೊಂಡೋಗ್ತಾರೆ. ಅಲ್ಲಿ ಆ ದೇವರನ್ನು 3 ಸುತ್ತು ಪ್ರದಕ್ಷಿಣೆ ಮಾಡಿ ಈ ಕಂಬನ ಅಲ್ಲಿ ನೆಡ್ತಾರೆ. ನೋಡ್ತಾ ಇರ್ಬೋದು, ದೇವರು 3 ಸುತ್ತು ಪ್ರದಕ್ಷಿಣೆ ಬಂತು. ಈ 3 ಸುತ್ತು ಪ್ರದಕ್ಷಿಣೆ ಬಂದಮೇಲೆ ಆ ಕಂಬಕ್ಕನ್ನ ಅಲ್ಲಿ ಇಡೋದು. ಅಲ್ಲಿ ಎಲ್ಲ ಮಣ್ಣು ತೆಗಿತಾ ಇದ್ದಾರೆ ನೋಡಿ. ಆ ಮಂಟಪದಲ್ಲಿ ಚಿಕ್ಕದಾಗಿ ಮಂಟಪ ಮಾಡಿದ್ದಾರೆ. ಇದು ಕಂಬಕ್ಕೆ ಅಂತ ಹೇಳಿ ಮಾಡಿರೋದು ಇದು ಮಂಟಪ. ಮತ್ತು ಆ ದೇವ್ರನ್ನ ಅದರ ಎದುರುಗಡೆ, ಅಂದರೆ ಕಂಬ ನೆಡೋ ಎದುರುಗಡೆ ಕರೆಕ್ಟಾಗಿ ನಿಲ್ಲಿಸ್ತಾರೆ. ಯಾಕೆ ಅಂದರೆ ಆ ತಾಯಿ ಆ ಮಗುನ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪೂಜೆ ಎಲ್ಲ ಮಾಡಿ ಆ ಕಂಬ ನೆಡೋ ಜಾಗಕ್ಕೆ ಅರಿಶಿಣ, ಕುಂಕುಮ, ಹೂವು, ಅಕ್ಷತೆಗಳನ್ನ ಹಾಕಿ ಅಲ್ಲಿ ಪೂಜೆಗಳನ್ನ ಸಮರ್ಪಿಸ್ತಾರೆ. ಪೂಜೆ ಎಲ್ಲ ಆದಮೇಲೆ ಆ ಕಂಬನ ನೆಡ್ತಾರೆ. ಕಂಬನ ನೆಟ್ಟುಬಿಟ್ಟು ಪೂಜೆನ ಮಾಡ್ತಾರೆ. ಅಲ್ಲಿ ಕಂಬ ನೆಟ್ಟು ಆದಮೇಲೆ ಮತ್ತೆ ಪೂಜೆ ಮಾಡ್ತಾರೆ. ಆ ಮಗು ಜನನವಾಗಿದೆ ಅನ್ನೋದಕ್ಕೋಸ್ಕರ. ಇದೆಲ್ಲ ಆದಮೇಲೆ ಇಲ್ಲಿ ಸುತ್ತಮುತ್ತ ಎಲ್ಲ ತುಂಬ ಜನ ಪಲ್ಲಾರನ್ನು ಮಾಡಿಸ್ಕೊಂಬರ್ತಾರೆ. ಬಾಳೆಹಣ್ಣಿನ ಪಲ್ಲಾರ, ಹಲಸಿನ ಪಲ್ಲಾರ, ಪ್ರತಿಯೊಂದೂ ಇಲ್ಲಿ ನೋಡ್ತಿರ್ಬೇಕು. ಮೊಬೈಲೆಲ್ಲ ತುಂಬ ಜನ ಅಡ್ಡಾಡ್ತಿದ್ರೆ ವೀಡಿಯೋ ಮಾಡೋಕ್ಕೋಸ್ಕರ. ಎಲ್ಲ ಥರದ ಪಲ್ಲಾರಗಳನ್ನ ಮಾಡಿಸ್ಕೊಂಬಂದು ಇಲ್ಲೆಲ್ಲ ಹಂಚುತ್ತಾರೆ. ಇಲ್ಲಿ ನಾವು ಸಹ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು ಪಲ್ಲಾರ. ಇದೆಲ್ಲ ಆದಮೇಲೆ ಆಗೋಕ್ಕೆ ಇದೆಲ್ಲ ರಾತ್ರಿ 9 ಗಂಟೆ ಶುರುವಾಗಿದ್ದು ರಾತ್ರಿ 1 ಗಂಟೆವರೆಗೂ ಈ ಕಂಬ ಹಾಕೋ ಪೂಜೆ ನಡೀತು. ನಾವೆಲ್ಲ 1 ಗಂಟೆವರೆಗೂ ಅಲ್ಲೇ ಇದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದಿದ್ದು. ನೋಡೋಕೆ ತುಂಬ ಚೆನ್ನಾಗಿತ್ತು. ಅದು ಅಲ್ಲದೆ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು. ಇಲ್ಲೇ ನಾನು ಹೋಗಿದ್ರೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೆ. ಕಂಬ ಹಾಕೋ ಜಾಗಕ್ಕೆ ಯಾವತ್ತೂ ಬಂದಿರಲಿಲ್ಲ, ಇದೇ ಫಸ್ಟ್ ಬಂದಿದ್ದು. ಮತ್ತು ಈ ಕಂಬ ಹಾಕೋ 1 ವಾರಕ್ಕೆ ಇಲ್ಲಿ ಪ್ರತಿದಿನ ಜಾನಪದ ಗೀತೆಯಲ್ಲಿ ನೃತ್ಯ ಮಾಡ್ತಾರೆ. ಅದನ್ನು ಸಹ ನಾನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ. ರಾತ್ರಿ 1 ಗಂಟೆ ಆದರೂ ಜನ ಖಾಲಿನೇ ಆಗಿಲ್ಲ. ದೇವ್ರ ಸುತ್ತ ಹಾಗೆ ನಿಂತಿದ್ದಾರೆ. ನಾನು ಇದೇ ಫಸ್ಟ್ ಬಂದರೆ ತುಂಬ ಖುಷಿಯಾಯಿತು. ಮತ್ತು ಇದೇ ಥರ ಜಾತ್ರೆ ಇನ್ನು 15 ದಿವಸ ಇದೆ. ಅದ್ರ ಬಗ್ಗೆಯೂ ಸಹ ವೀಡಿಯೋ ಮಾಡಿ ಹಾಕ್ತೀನಿ. ನೋಡಿ ಪ್ರೋತ್ಸಾಹಿಸಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.